ಮಿಸ್ಟರ್ ನಿಖಿಲ್ ರವರೇ, ಈ ರಾಜ್ಯದ ಅನುಭವಿ ರಾಜಕಾರಣಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಕ್ಕಂತ ರಾಜಕೀಯ ಅನುಭವ ಆಗ್ಲಿ ಅಥವಾ ವಯಸ್ಸಾಗ್ಲಿ ನಿಮ್ಗಾಗಿಲ್ಲ. ನೀವೇನಾದ್ರು ಮಾತಾಡ್ಬೇಕು ಅಂತಿದ್ರೆ, ನಿಮ್ಮ ಮಾತಿನ ಚಪಲ ನಿಮಗೆ ತೀರ್ಸ್ಕೋಬೇಕು ಅಂತಿದ್ರೆ, ನಿಮ್ಮ ವಯಸ್ಸಿಗೆ ಸರಿಸಮಾನವಾದಂತ ವ್ಯಕ್ತಿಗಳ ಬಗ್ಗೆ ಮಾತಾಡಿ ಅಂತೇಳಿ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನ ನಾನು ಈ ಮೂಲಕ ಕೊಡ್ತಾ ಇದ್ದೀನಿ. ನಿಮ್ಮನ್ನ ಯಾಕೆ ನಾನು ಮಿಸ್ಟರ್ ನಿಖಿಲ್ ಅಂತ ಸಂಭವವನ್ನು ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಅಂತ ಪದವನ್ನ ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ, ಮಿಸ್ಟರ್ ನಿಖಿಲ್ ಮುಂದೆಗಡೆ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ. ಅರ್ಥ ಆಯ್ತಾ? ಮಿಸ್ಟರ್ ನಿಖಿಲ್ ಅನ್ನೋ ಪದವನ್ನ ಪ್ರಯೋಗ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಅದ್ರ ಮುಂದೆ ಕುಮಾರಸ್ವಾಮಿ ಅಂತ ಅಂದ್ರೆ ಮಾತ್ರ ನಿಮಗೆ ಬೆಲೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಮಾತ್ರ ನಿಮಗೆ ಬೆಲೆ. ಬರೀ ನಿಖಿಲ್ ಅಂದ್ರೆ ನಿಮಗೆ ಬೆಲೆ ಇಲ್ಲ. ಅದ್ರ ಜೊತೆನಲ್ಲಿ ನೀವು ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಅಂತ ಎಚ್.ಡಿ. ದೇವೇಗೌಡರ ಮೊಮ್ಮಗ ಅಂತನೂ ಕೂಡ ಬೆಲೆ ಇದೆ, ಅದಕ್ಕೆ ಮಾತ್ರ ಬೆಲೆ. ಅದೇ ರೀತಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಮಗ ಅಂತ ಮಾತ್ರ ಬೆಲೆ ಇದೆ. ಇಲ್ಲ ಅಂದ್ರೆ ಮಿಸ್ಟರ್ ನಿಖಿಲ್ ಅಷ್ಟೇ ನಿಮ್ ಬೆಲೆ. ಇವೆರಡು ಪದಗಳಿಲ್ಲ ಅಂತ ಹೇಳಿದ್ರೆ ನೀವು ರಾಜಕೀಯದಲ್ಲಿ ಶೂನ್ಯ ಅನ್ನೋದು ನನ್ನ ಭಾವನೆ. ನೀವು ಅನ್ಕೊಂಡಿದ್ದೀರಿ ಏರು ಧ್ವನಿಯಲ್ಲಿ ಏನಾದ್ರು ಮಾತಾಡ್ಬಿಟ್ರೆ ರಾಜ್ಯದ ಜನ ನೀವು ಚಪ್ಪಳೆ ಹೊಡೆದು ಬಿಡ್ತಾರೆ ಅಥವಾ ಗೌರವನ ಕೊಟ್ಬಿಡ್ತಾರೆ ಅನ್ನೋದ ಭ್ರಮೆಲಿದ್ರೆ ಆ ಭ್ರಮೆಯನ್ನ ತೆಗೆದಾಕಿ ಅಂತ ಹೇಳಿ ಈ ಮೂಲಕ ಆಗ್ರಹವನ್ನ ಪಡಿಸ್ತಾ ಇದ್ದೀನಿ. ನಿನ್ನೆ ಮಾಧ್ಯಮಗಳ ಮುಂದೆ ನಿಮ್ಮ ತಂದೆಯ ಸರಿಸಮಾನರು, ರಾಜಕೀಯದಲ್ಲಿ ನಿಮ್ಮ ವಯಸ್ಸಿಗಿಂತ ಹೆಚ್ಚಿನ ಅನುಭವ ಇರತಕ್ಕಂತ, ಸೇವೆಯನ್ನ ಮಾಡಿರ್ತಕ್ಕಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಮಾತಾಡ್ತಕ್ಕಂತ ರೀತಿ ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದ್ರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಿಲ್ಲಾ ಪರಿಷತ್ನ ಸದಸ್ಯರಾಗಿ ಅದರ ನಂತರ 700 ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 1987ರಲ್ಲಿ MLA ಆಗಿದ್ದಾರೆ. ಎಷ್ಟನೇ ಇಸ್ವಿಯಲ್ಲಿ? 1987ರಲ್ಲಿ. ಆದ್ರೆ ನೀವು ಹುಟ್ಟಿದ್ದು 1988. ಇದನ್ನ ಮರಿಬೇಡಿ. ನಿಮ್ಗೀಗ 38 ವರ್ಷ ವಯಸ್ಸು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ರಾಜಕೀಯ ಅನುಭವನೇ 45 ವರ್ಷ. ರಾಜಕೀಯ ಅನುಭವನೇ 45 ವರ್ಷ. ನಿಮ್ಮ ವಯಸ್ಸು 38. ನಿಮ್ಮ ವಯಸ್ಸಿಗೆ ಮೀರಿದ ಮಾತುಗಳನ್ನ ದಯಮಾಡಿ ಅಥವಾ ನಿಮ್ ಯಾವುದೇ ಕಾರ್ಯಕ್ರಮಗಳಲ್ಲಿ, ಯಾವುದೇ ಪತ್ರಿಕಾಗೋಷ್ಠಿಗಳಲ್ಲಿ ನಿಮಗೆ ವಯಸ್ಸಿಗೆ ಮೀರಿದಂತ ಧ್ವನಿಯನ್ನ ಮಾತಾಡಬೇಡಿ ಮಿಸ್ಟರ್ ನಿಖಿಲ್ ರವರೇ ಅಂತ ಈ ಮೂಲಕ ಹೇಳ್ತೀನಿ. ನಿಖಿಲ್ ಅಂತ ಹೆಸರು ಬಂದಿದ್ದು ಒಂದೇ ಒಂದು ಕಾರ್ಯಕ್ರಮದಲ್ಲಿ, ಅದ್ಯಾವುದೋ ರಾಮನಗರದ ಚಾಮುಂಡೇಶ್ವರಿ ಹಬ್ಬದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಖಿಲ್ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಮಾತ್ರ ಈ ರಾಜ್ಯ ಜನಕ್ಕೆ ಗೊತ್ತಾಯ್ತು. ಏನಪ್ಪಾ ಮಂಡ್ಯದಲ್ಲಾಗಿದ್ದು, ಸಾರಿ ಕ್ಷಮಿಸಿ, ಮಂಡ್ಯದ ನಿಖಿಲ್ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಅವೆಲ್ಲ ನಮ್ಮ ಹೆಣ್ಮಕ್ಳುಗಳೆಲ್ಲ ಟ್ರೋಲ್ ಮಾಡ್ಕೊಬಿಟ್ರು. ಏನಂತ? ನಿಖಿಲ್ ನಿಖಿಲ್ ಎಲ್ಲಿದ್ಯಪ್ಪ, ಅಪ್ಪ ಸೋತೋದ್ನಪ್ಪ. ಇದೆ. ರಾಮನಗರದ ಜನ ತಿರಸ್ಕಾರ ಮಾಡಿದ್ದಾರೆ, ಮಂಡ್ಯ ಜನ ತಿರಸ್ಕಾರ ಮಾಡಿದ್ದಾರೆ, ಚನ್ನಪಟ್ಟ ಜನನು ಕೂಡ ತಿರಸ್ಕಾರ ಮಾಡಿದ್ದಾರೆ. ನೀವು ಇನ್ನೊಂದು ಮಾತು ಮುಂದುವರಿಸಿ ಹೇಳಿದ್ರಿ ಲಾಸ್ಟ್ಗೆ, ಏನೋ ಒಂಥರ ವೀರಾವೇಶದಿಂದ ಇದರಲ್ಲಿ ಯಾವ್ದೋ ಒಂದು ಫಿಲಮ್ ನಲ್ಲಿ ಮಾಡಿದಾರಲ್ಲ, ಅಂತದ್ದು ದುರ್ಯೋಧನ ಎಂತದ್ದು ಫಿಲಂ ಬರ್ತದೆ ಸರ್, ನಾನು ಅಭಿಮನ್ಯು ಪಾತ್ರದಲ್ಲಿ ಮಾಡ್ದಂಗ ವರ್ತನೆ ಮಾಡಿದಿರಿ ಡಿ.ಕೆ. ಶಿವಕುಮಾರ್ ಅವರೇ. 2028ಕ್ಕೆ ನೀವು ಮಾಜಿ ಆಗ್ತೀರಿ ಅಂತ. ಏನಂತ? 2028ಕ್ಕೆ ನೀವು ಮಾಜಿ ಆಗ್ತೀರಿ ಅಂತ ಹೇಳ್ತೀನಿ. ನಾನ್ ನೇರವಾಗಿ ಮಿಸ್ಟರ್ ನಿಖಿಲ್ ಕೇಳ್ತೀನಿ, ನೇರವಾಗಿ ಮಿಸ್ಟರ್ ನಿಖಿಲ್ ಅವರು ಕೇಳ್ತೀನಿ, ಮೊದಲು ನೀನು ಹಾಲಿ ಆಗಪ್ಪ. ಬೇರೆಯವ್ರ ಮಾಜಿ ಮಾಡೋದಿರ್ಲಿ, ಮೊದಲು ನೀನು ಹಾಲಿ ಆಗಪ್ಪ. ಬೇರೆಯವ್ರನ್ನ ಮಾಜಿ ಮಾಡಕ್ ಹೋಗ್ಬೇಡ. ನೀನ್ ಸುಮಾರು ಜನ ನಿಮ್ಮ ಪಕ್ಷದಲ್ಲಿ ಪಾಪ ಮಾಜಿ ಆಗಿ ಹೊಟ್ಟೋದ್ರು ಸುಮಾರು ಜನ ಅವ್ರೆ. ಬಟ್ ನಾನ್ ನಿನ್ ಕೇಳ್ತಾ ಇದ್ದೀನಿ ನೇರವಾಗಿ, ನೀನು ಫಸ್ಟ್ ಹಾಲಿ ಆಗಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಗ್ಗೆ, ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ನೀವು ಮಾತಾಡಿ. ನೀನ್ ಯಾವತ್ತೂ ಕೂಡ ದಾನ ಧರ್ಮ ಮಾಡಿ, ನಿಮ್ ತಂದೆಯವ್ರು ಮಾಡಿದ್ದಾರೆ ಅಥವಾ ದೇವೇಗೌಡರು ಮಾಡಿದ್ದಾರೆ ಒಂದಿಷ್ಟು ಜನಸೇವೆಯನ್ನ. ನೀನ್ ಯಾವತ್ತು ಇನ್ನೂ ಮಾಡಿಲ್ಲಪ್ಪ. ನೀನ್ ಯಾವ ಧರ್ಮನು ಇಲ್ಲಿ ರಾಮನಗರ ಜಿಲ್ಲೆನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಲ್ಲ ಅಥವಾ ದಾನ ಧರ್ಮ ಮಾಡಿ ಎಲ್ಲರೂ ಕೂಡ ಏನು ಎಷ್ಟು ಬೇಕೋ ಅಷ್ಟು ಹಂಚಿಲ್ಲ. ನಾನು ಅವತ್ತು ಕೇಳಿದೆ ಲಾಸ್ಟ್ ಟೈಮ್ ನಾವು ಸೆಪ್ಟೆಂಬರ್ 28ನೇ ತಾರೀಕು ಇಲ್ಲೇ ಪತ್ರಿಕಾಗೋಷ್ಠಿ ಮಾಡಿದೆ. ಏನಂತ? ನಮ್ಮ ತಾಯಿ ಹೆಸರಲ್ಲಿ ಜಮೀನಿದ್ರೆ, ನಮ್ಮ ತಾಯಿಯವರು ಅರ್ಜಿ ಹಾಕಿದ್ರೆ ನಾ ಜಮೀನನ್ನ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡ ಜನರಿಗೆ ಹಂಚಿಬಿಡ್ತೀನಿ ಅಂತ ಹೇಳಿದ್ರಿ. ನಾನೆಲ್ಲ ಪತ್ರಿಕಾಗೋಷ್ಠಿ ಹೇಳಿದೆ, ತಗೋಬರಪ್ಪ, ನಾವೇ ನಿನ್ನ ಪರವಾಗಿ ನಿಂತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಬಡ ಜನರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟರು ಪ್ರೆಸ್ ಮೀಟ್ ಮಾಡಿದೆ. ಇಲ್ಲಿವರೆಗೂ ಒಂದು ಉತ್ತರ ಇಲ್ಲ. 9 ತಿಂಗಳಾಯ್ತು, ಇಲ್ಲಿವರೆಗೂ ಒಂದು ಉತ್ತರ ಇಲ್ಲ. ಯಾಕೆ ಉತ್ತರ ಕೊಡಬಾರ್ದು? ಇದಕ್ ಮಾತ್ರ ಉತ್ತರ ಕೊಡಕ್ ನೋಡ್ತೀರಿ. ಯಾವತ್ತೂ ಕೂಡ ರಾಜಕೀಯದಲ್ಲಿ ತಗ್ಗಿ ಬಗ್ಗೆ ನಡಿಬೇಕು. ಬಾಯಲ್ಲಿ ನಾಲ್ಗೆಲ್ಲ ಗಾಯ ಆಗಿದ್ರೆ ಔಷಧಿ ಹಾಕಿದ್ರೆ ವಾಸ ಆಗೋಯ್ತದೆ. ನಾಲ್ಗೆಲ್ಲಿ ಗಾಯ ಆಗಿದ್ರೆ
ಔಷಧಿ ಹಾಕೊಂಡ್ರೆ ಅದು ಗಾಯ ವಾಸಿ ಆಯ್ತದೆ. ಆದ್ರೆ ಈ ನಾಲ್ಗೆಯಿಂದ ಬರ್ತಕ್ಕಂಥ ಮಾತುಗಳಿದೆಯಲ್ಲ, ನಾಲ್ಗೆಯಿಂದ ಬರ್ತಕ್ಕಂಥ ಮಾತುಗಳಿಗೆ ಹಚ್ಚೋದಕ್ಕೆ ಯಾವ ಔಷಧಿನೂ ಇರೋದಿಲ್ಲ. ಯಾವತ್ತೂ ಕೂಡ ಶಾಶ್ವತ ಉಳ್ಕೋತವೆ ನಾವು ಮಾತಾಡಿದ ಮಾತುಗಳು. ಇದೇ ರೀತಿ ನಿಮ್ಮ ಮಾತುಗಳು ನಿಮ್ಮ ವಯಸ್ಸಿಗೆ ಮೀರಿದಂತ ಮಾತುಗಳನ್ನ ಆಡ್ತಾ ಹೋದ್ರೆ ಜಿಲ್ಲೆಯ ಜನ ಸುಮ್ಮನೆ ಇದಾರೆ ತಿಳ್ಕೊಬೇಡಿ. ನೀವೆಲ್ಲೆಲ್ಲೋದ್ರೂ ಗೆರವ ಮಾಡ್ತಕ್ಕಂಥ ಸಂದರ್ಭ ಶುರುವಾಗ್ತದೆ. ಸಾರ್ವಜನಿಕವಾಗಿ ನಿಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಕೆಲವು ಅನ್ಕೊಂಡಿದ್ರೆ ನಾವು ರಾಜಕೀಯದಲ್ಲಿ ಏನೋ ಒಂಚೂರು ಮುಂದೆ ಬರ್ಬೋದೇನೋ ಅಂತ. ಇದೇ ರೀತಿ ಮಾತಾಡ್ಕೊಂಡ ಹೋದ್ರೆ 3 ಸೋಲಲ್ಲ 100 ಚುನಾವಣೆ ನಿಂತರೂ ಕೂಡ ನಿಮಗೆ ಸೋಲೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.